ಲೈಫಲ್ಲಿ ಒಂದೇ ಥರ ಎಲ್ಲ ದಿನ ಇರುತ್ತೆ ಅಂದರೆ ತಪ್ಪಾಗುತ್ತೆ. ಒಂದೊಂದು ದಿನ ನಾವು ಎಕ್ಸ್ಪೆಕ್ಟು ಮಾಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಒಂದೊಂದು ದಿನ ಏನು ಅಂದರೆ ನಾವು ಎಕ್ಸ್ಪೆಕ್ಟ್ಗಿಂತ ವರ್ಸ್ಟ್ ಅಂದರೆ ವರ್ಸ್ಟಾಗಿ ನಮ್ಮ ಡೇ ಇರುತ್ತೆ. ತುಂಬ ಬೇಜಾರಾಗಿ ಹೋಗುತ್ತೆ. ಆ ಡೇನ ಯಾವ ರೀತಿ ಕಳಿಬೇಕು, ಆ ಸಿಚುವೇಶನ್ನ ಹೆಂಗೆ ಮರಿಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ತುಂಬ ಅದೇ ಥಾಟ್ಸ್ ಬರ್ತಾ ಇರುತ್ತೆ. ಅದೇ ಸಿಚುವೇಶನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತೀವಿ. ಇವತ್ತಿನ ವ್ಲಾಗಲ್ಲಿ ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗೋದಾ. ಮನಸ್ಸಿಗೆ ತುಂಬ ನೋವಾದಾಗ, ಬೇಜಾರಾದಾಗ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬಂದಾಗ ಯಾವ ರೀತಿ ನಾವು ನಡ್ಕೋಬೇಕು, ಯಾವ ರೀತಿ ಆ ಟಫ್ ಸಿಚುವೇಶನ್ಸ್ನ ಟ್ಯಾಕಲ್ ಮಾಡಬೇಕು ಅಂತ ಇವತ್ತಿನ ವ್ಲಾಗ್ ಇರುತ್ತೆ. ಜೊತೆಗೆ ನನ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಂತೂ ಆಲ್ಮೋಸ್ಟ್ ಒಂದು ಶಾಪಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಐಟಮ್ಸ್ ತೊಗೊಂಡಿದ್ದೀನಿ. ಈ ವಿಡಿಯೋ ಬಂದು ಕೆಲವೊಂದು ಅರ್ಧ ವೀಡಿಯೋ ಸಂಕ್ರಾಂತಿ ಟೈಮಲ್ಲೇ ಮಾಡಿದ್ದಿತ್ತು. ಅದನ್ನು ಅಪ್ಲೋಡ್ ಮಾಡೋದೇ ಆಗಿರಲಿಲ್ಲ. ನಾನು ಹೇಳಿದ್ನಲ್ಲ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ ಅಂತ. ವೀಡಿಯೋ ಮಾಡ್ಕೋತಾ ಇದ್ದೆ. ಸ್ವಲ್ಪ ವಾಯ್ಸ್ ಎಲ್ಲ ಕರೆಕ್ಟಾಗಿರಲಿಲ್ಲ ಅಲ್ವ, ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಇವತ್ತಿನ ವೀಡಿಯೋದಲ್ಲಿ ಒಂದು 15 ಸ್ಟ್ರೆಂತ್ನ ನಾನು ಹೇಳ್ತೀನಿ. ಅಂದರೆ ಈ ಕ್ವಾಲಿಟೀಸಲ್ಲಿ ಈ ಸ್ಟ್ರೆಂತ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ರೆ ಆ ಸಿಚುವೇಶನ್ನ ಆ್ಯಕ್ಚುಲಿ ಟ್ಯಾಕಲ್ ಮಾಡೋದು ಈಸಿ. ಯಾವ ಮನುಷ್ಯನಿಗೂ ಕಷ್ಟ ಬರಲ್ಲ ಅಂತೇನಿಲ್ಲ. ಯಾವ ಮನುಷ್ಯನಿಗೂ 100% ತುಂಬ ಚೆನ್ನಾಗಿದ್ದೀನಿ, ಏನೂ ಪ್ರಾಬ್ಲಮ್ಸ್ ಇಲ್ಲ ಆ ಥರ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಥರ ಟಫ್ ಸಿಚುವೇಶನ್ ಬಂದಾಗ ಮೇ ಬಿ ಪ್ರಪೋರ್ಷನ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಕೆಲವು ಸತಿ ತುಂಬ ಕಷ್ಟ ಅನಿಸ್ಬೋದು, ಕೆಲವು ಸತಿ ಪರವಾಗಿಲ್ಲ ಹ್ಯಾಂಡಲ್ ಮಾಡ್ಬೋದು ಅಂತ ಅನಿಸ್ಬೋದು. ಈ ಥರ ಸಿಚುವೇಶನ್ಸಲ್ಲಿ ನಮ್ಮಲ್ಲಿ ಈ 15 to 20 ಸ್ಟ್ರೆಂತ್ ನಮ್ಮಲ್ಲಿ ಇರಬೇಕು, ಆಯಿತಾ. ಫಸ್ಟ್ ಪಾಯಿಂಟ್ ಏನು ಅಂದರೆ ಎಲ್ಲನ ಬರೆದ್ಬಿಡಿ. ಅದು ನನಗೆ ಪರ್ಸ್ನಲಿ ಅದು ತುಂಬ ಅನಿಸುತ್ತೆ. ನಾನು ಏನಾದರೂ ತುಂಬ ಗೊಂದಲದಲ್ಲಿದ್ದೀನಿ, ತುಂಬ ಬೇಜಾರಾಗ್ತಿದೆ ಅಂದರೆ ಒಂದು ಪ್ಲೇನ್ ಪೇಪರ್ ತೊಗೊಂಡು ಅದ್ರ ಮೇಲೆ ಬರೆದು ಓಕೆ ಅದನ್ನು ಸೆಕ್ಯೂರಾಗಿ ಇಟ್ಕೋಬೋದು ಅಂದರೆ ಒಂದು ಕಡೆ ಇಟ್ಕೋತೀನಿ. ಡೈರಿ ಬರಿಬೋದು. ಮನೇಲಿ ಪ್ರೈವಸಿ ಇದೆ ಅಂದರೆ ಇದನ್ನೆಲ್ಲ ಮಾಡ್ಕೋಬೋದು. ನೀವು ನಂಬಲ್ಲ, ಅಷ್ಟು ಡ್ರಾಸ್ಟಿಕ್ಕಾಗಿ ನಿಮಗೆ ರಿಲೀಫ್ ಅಂತ ಅನಿಸುತ್ತೆ. ನನಗೆ ಅನಿಸೋ ಪ್ರಕಾರ ಇದು ತಪ್ಪು ಅಂತಲ್ಲ, ಒಬ್ರಿಗೆ ಶೇರ್ ಮಾಡೋದಕ್ಕಿಂತ ನಾವು ಒಂದು ಕಡೆ ಬರ್ಕೊಳ್ಳೋದ್ರಿಂದ ಏನು ನಮಗೆ ಗೊಂದಲ ಆಗ್ತಾಯಿದೆ, ಏನು ಸಿಚುವೇಶನ್ನು ನೀವು ಬರಿತಾ ಹೋದಾಗ ನಿಮ್ಗೆ ಕೆಲವು ಸತಿ ಸೊಲ್ಯೂಷನ್ನು ಸಿಗುತ್ತೆ. ಆ್ಯಕ್ಚುಲಿ ನನಗೇನು ಕಾಡ್ತಾ ಇರೋದು, ಪ್ರಾಬ್ಲಮ್ ಏನು, ಏನು ಸಿಚುವೇಶನ್ನು, ಏನಕ್ಕೆ ಕಷ್ಟ ಆಗ್ತಿದೆ ನನಗೆ, ಏನಕ್ಕೆ ಸಂಕಟ ಆಗ್ತಿದೆ, ಏನಕ್ಕೆ ನಾನು ಯಾವ ಸಿಚುವೇಶನಿಂದ ಬೇಜಾರು ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಬಿಡಿಸಿ ಬರಿತಾ ಹೋದಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಏನು ಅಂದರೆ ನಾನು ಹೆಂಗೆ ಥಿಂಕ್ ಮಾಡ್ತೀನಿ, ನನಗೆ ಏನು ನೋವು ಉಂಟಾಗುತ್ತೆ. ಸೊ ಆ ಥರ ನಿಮಗೆ ನಿಮ್ಮ ಬಗ್ಗೆ ನೀವು ತಿಳಿತಾ ಹೋಗ್ತೀರಾ, ನಿಮ್ಮ ಬಗ್ಗೆ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಫಸ್ಟ್ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಮೇ ಬಿ ರೈಟಿಂಗಲ್ಲಿದ್ದರೆ ಬೆಸ್ಟ್. ಗಿಬೈಲ್ ಏನೂ ತೊಗೋಬೇಡಿ. ಒಂದು ಪ್ಲೇನ್ ಪೇಪರ್ ತೊಗೊಂಡು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬರೀರಿ, ಅಥವಾ ಕೀವರ್ಡ್ಸ್ ಬರೀರಿ. ನಿಮ್ಗೆ ಯಾವ ವ್ಯಕ್ತಿಗಳು ತುಂಬ ನೋವು ಮಾಡಿದ್ರು ಆ ವ್ಯಕ್ತಿ ಹೆಸರು ಬರೀರಿ. ಇದೆಲ್ಲ ಸೈಕಲಾಜಿಕಲಲ್ಲಿ ಒಂದು ಬುಕ್ಕಲ್ಲಿ ಓದಿದ್ದೆ ನಾನು. ಇದೆಲ್ಲ ವರ್ಕ್ ಆಗುತ್ತೆ. ಆಮೇಲೆ ನಾವು ಟೀಚಿಂಗ್ ಪ್ರೊಫೆಷನಲ್ಲಿ ಇರೋದ್ರಿಂದ ನಾನು ಒಂದು ಪ್ರೀವಿಯಸ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಸೈಕಾಲಜಿ ಕ್ಲಾಸೇ ನಡೆಸ್ತಾಯಿದ್ರು. ಏನಕ್ಕೆ ಅಂದರೆ ನಾವು ಟೀಚರ್ ಅಷ್ಟೇ ಅಲ್ಲ, ನಾವು ಮೆಂಟರ್ ಕೂಡ ಆಗಿರ್ತೀವಿ. ಅವ್ರಿಗೆ ಸೈಕಲಾಜಿಕಲ್ಲಾಗಿ ಮಕ್ಕಳು ಹೆಂಗೆ ಥಿಂಕ್ ಮಾಡ್ತಾರೆ, ಅವ್ರನ್ನ ಹೆಂಗೆ ಟ್ಯೂನ್ ಮಾಡಬೇಕು, ಹೆಂಗೆ ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಸೊ ನಮ್ಮನ್ನು ಒಂಥರ ಸೈಕಾಲಜಿಸ್ಟ್ ಆಗೂ ನಮ್ಮನ್ನು ಟ್ಯೂನ್ ಮಾಡ್ಕೊಂಡ್ಬಿಡ್ತಾರೆ. ಆಗ ಹೇಳ್ಕೊಡ್ತಾಯಿದ್ರು ನಮಗೆ ಹೇಗೆ ಮಕ್ಕಳಲ್ಲಿರುವಂಥ ಭಯನ ಹೋಗಲಾಡ್ಸೋದು, ಅವರಲ್ಲಿರುವಂಥ ಏನಾದರೂ ಡಿಪ್ರೆಷನ್ ಮೂಡು, ಬೇಜಾರು ಮೂಡನ್ನ ಹೆಂಗೆ ಹೋಗಲಾಡ್ಸೋದು, ಹೆಂಗೆ ಮೋಟಿವೇಟ್ ಮಾಡೋದು, ಈ ಥರದ್ದೆಲ್ಲ ನಮ್ಗೆ ಹೇಳ್ಕೊಡ್ತಾಯಿದ್ರು. ಆಗ ಅವ್ರು ಹೇಳಿದ್ದಿದ್ದು ಅದೇನೆ. ಫಸ್ಟ್ ಪಾಯಿಂಟ್ ಹೇಳಿದ್ದೆ ಅದನ್ನು. ನೀವು ಒಂದು ಕಡೆ ನೀವು ಬರ್ಕೊಳ್ಳಿ, ನಿಮ್ದೇನು ಪ್ರಾಬ್ಲಮ್ ಇದೆ, ಏನು ಸಿಚುವೇಶನ್ ಇದೆ, ಯಾವ ವ್ಯಕ್ತಿ, ಏನು ಟಫ್ ಸಿಚುವೇಶನ್, ಇದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಅದರ ರಿಲೇಟೆಡ್ ಏನೋ ಒಂದು ವರ್ಡ್ಸು, ಸೆಂಟೆನ್ಸಸ್ಸು ಏನೋ ನಿಮ್ಗೆ ಅನ್ಸಿದ್ದು ನೋಡಿಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾರೆ. ಒಂದು 10-15 ಮಿನಿಟ್ಸ್ ಆ್ಯಕ್ಟಿವಿಟಿ ಮಾಡಿಸಿದಾಗ ನಮಗೆ ಆ ಥರ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಏನಾದರೂ ಟಫ್ ಸಿಚುವೇಶನ್ ಇದ್ದಾಗ ಅದನ್ನು ನೆನೆಸ್ಕೊಂಡು ಅದರ ರಿಲೇಟೆಡ್ ನಿಮ್ಗೆ ಏನೇನು ಅನಿಸುತ್ತೋ ಎಲ್ಲ ಬರೀರಿ. ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ನಿಮ್ಗೇನು ಗೊಂದಲ ಆಗ್ತಿದೆ ಅದು ಕ್ಲಾರಿಟಿ ಸಿಗುತ್ತೆ ಅಂತ. ಆ ಥರ ಅದು ನಿಜ ಅಂತ ಅನ್ನಿಸ್ತು ಒಂದು ಲೆವೆಲ್ಗೆ. ಅದನ್ನು ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡ್ತಾಯಿದ್ವಿ. ಅವ್ರ ಜೊತೆ ಕೂತ್ಕೊಂಡಾಗ ಎಷ್ಟೋ ಸ್ಟೂಡೆಂಟ್ಸು ನಮ್ಮ ಹತ್ರ ಹೇಳ್ಕೊತಾ ಇರಲಿಲ್ಲ ಏನು ಪ್ರಾಬ್ಲಮ್ಸು ಅಂತ. ನಾವು ಅವ್ರಿಗೆ ಹೇಳ್ತಿದ್ವಿ, ಈ ಥರ ಮಾಡಿ ನೋಡು ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ ಅಂತ. ಟ್ರಸ್ಟ್ ಮೀ ಅದು ವರ್ಕ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಇದು ಬಂದು ನಾನು ಶಾಪಿಂಗ್ದು ಏನೇನು ತೋರಿಸ್ತಾ ಇದ್ದೆ, ಸಂಕ್ರಾಂತಿಗೆ ಎಲ್ಲ ತಂದ್ಕೊಂಡಿದ್ವಿ. ಹೋಲ್ಸೇಲ್ ಅಂಗಡಿಗೆ ಹೋಗ್ಬಿಟ್ರೆ ಅಂತೂ
ಸ್ವಲ್ಪ ಇದು 5 ರುಪೀಸ್ದು 10 ರುಪೀಸ್ದು ಪ್ಯಾಕೆಟ್ಸ್ ಎಲ್ಲ ಜಾಸ್ತಿ ತೊಗೊಂಬಂದು ಇಟ್ಕೊಂಬಿಟ್ಟಿರ್ತೀನಿ. ಜಾಸ್ತಿ ಅಂದರೆ ನಮ್ಮ ಮನೆ ಸ್ವಲ್ಪ ದೂರ ಇರೋದ್ರಿಂದ ಕಷ್ಟ ಆಗುತ್ತೆ ಪದೇ ಪದೇ ತರೋಕ್ಕೆ. ಇಲ್ಲೆಲ್ಲ ಹತ್ತಿರ ಇರೋ ಅಂಗಡಿಲೆಲ್ಲ MRPನೇ ಕೊಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತಲ್ಲ, ಸೊ ಅದಕ್ಕೆ ಜಾಸ್ತಿ ತಂದ್ಕೊತೀನಿ. ಕೆಲವೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು, ಅಂಥವೆಲ್ಲ ತಂದಿಟ್ಕೋತೀನಿ. ಮಾಮೂಲಿ ಸಂಕ್ರಾಂತಿಗೆ ಏನೇನು ಬೇಕು ಎಲ್ಲ ತಂದಿಟ್ಕೊಂಡಿದ್ದೆ. ಕಾಫಿ ಮತ್ತು ಹಾರ್ಲಿಕ್ಸ್ ಪೌಡ್ರು ಮತ್ತು ಮ್ಯಾಗಿ ಪ್ಯಾಕೆಟು. ಆಗಾಗ ಅದು ಇದು ಜಂಕ್ ಫುಡ್ ನಡೀತಾನೆ ಇರುತ್ತೆ. ತೀರಾ ಹೆಲ್ದಿಯಾಗೂ ನಾವಿರಲ್ಲ, ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಪಾಸ್ತಾ ಮಾಡಿದಾಗ, ಏನಾದ್ರು ಫ್ರೈಡ್ ರೈಸ್ ಮಾಡಿದಾಗ ಹಾಕ್ತಾ ಇರ್ತೀವಲ್ವ, ಆ ಥರದ್ದೆಲ್ಲ. ಬಟ್ ಜಾಸ್ತಿ ಎನ್ಕರೇಜ್ ಮಾಡಲ್ಲ. ತಿಂಗಳಿಗೆ ಒಂದು 4-5 ಸತಿ ಅಂತೂ ಇರುತ್ತೆ. ಹಾಗೆ ಬರ್ಬೇಕಾದ್ರೆ ಹಸ್ಬೆಂಡು ತಾಳೆ ಮರದ ಹಣ್ಣು ತಂದಿದ್ರು. ಅಂದರೆ ತಾಟ್ಲಿಂಗ ಅಂತಾರಲ್ಲ, ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರೊಳಗಡೆ ಇರೋ ನೀರನ್ನು ಕುಡಿದ್ರೆ ಒಂಥರ ತಂಪು, ಅದು ಬಾಡಿಗೆ ತಂಪು. ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ ಥರದ್ದು ಎಲ್ರಿಗೂ ಮನೆಯಲ್ಲಿ ಎಲ್ಲ ಇದ್ದರು ಆ ಟೈಮಲ್ಲಿ. ಹಸ್ಬೆಂಡ್ ಅವ್ರ ಅಕ್ಕ, ಅತ್ತೆ ಎಲ್ಲರೂ ಇದ್ರಲ್ಲ. ಸೊ ಎಲ್ಲರಿಗೂ ಸೇರಿಸ್ಬಿಟ್ಟು ಸುಮಾರು ಒಂದಿಷ್ಟು ತಂದಿದ್ರು, 8-9. ಹೆಲ್ತ್ಗೆ ಒಳ್ಳೆಯದು. ನಿಮಗೆ ಎಲ್ಲೇ ಸಿಕ್ಕಿದ್ರು, ಇನ್ನೂ ಸಮ್ಮರಲ್ಲಿ ಇನ್ನೂ ಕಾಸ್ಟ್ಲಿ ಇದು. ಆ ಟೈಮಲ್ಲಿ ತಿನ್ನಬೇಕು, ಇನ್ನೂ ಒಳ್ಳೆಯದು, ಬಾಡಿ ತಂಪಿರುತ್ತೆ. ಸೊ ಅದನ್ನು ತಂದಿದ್ರು. ಜೊತೆಗೆ ಸೊಪ್ಪೆಲ್ಲ ತಂದಿದ್ರಲ್ಲ, ಎಲ್ಲ ಸೇರಿಸಿ ಸ್ವಲ್ಪ ಬಿಡಿಸೋದು, ನೆಕ್ಸ್ಟ್ ಡೇಗೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ವಿ. ಸೊ ಆಯಿತಾ, ಫಸ್ಟ್ ಅದಾಯಿತು. ಸೆಕೆಂಡು, ನಿಮಗೆ ನಿಜವಾಗ್ಲೂ ಒಬ್ಬ ಟ್ರಸ್ಟ್ ವರ್ತಿ ಪರ್ಸನ್ ಸಿಕ್ಕಿದ್ದಾರೆ ಅಂದರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು ಫಾರ್ ಬೆಟರ್ ಅದು. ಆಯಿತಾ, ಯಾವಾಗ್ಲೂ ಅಷ್ಟೇ. ಆಯಿತಾ, ನಮಗೆ ಯಾರಾದರೂ ತುಂಬ ನಂಬಿಕಸ್ಥರಿದ್ದಾರೆ, ಅವ್ರ ಜೊತೆ ಶೇರ್ ಮಾಡಿಕೊಂಡ್ರೆ ಒಂದು ಕೇಳುವಂಥ ಕಿವಿ ಸಿಗುತ್ತೆ. ಏನೋ ಒಂದು ಸೊಲ್ಯೂಷನ್ ಸಿಗದೇ ಇದ್ರೂ ಪರವಾಗಿಲ್ಲ, ನಮಗೆ ಸೊಲ್ಯೂಷನ್ ಬೇಡ. ನಮಗೇನು ಅಂದರೆ ಒಂದು ಮಾರಲ್ ಸಪೋರ್ಟ್ ಬೇಕು. ಏನೂ ಆಗಲ್ಲ, ಒಂದು ಸ್ವಲ್ಪ ಆ ಟೈಮಲ್ಲಿ ಸಾಂತ್ವನದ ಮಾತು ಸಿಕ್ಕಿದ್ರು ಎಷ್ಟೋ ರಿಲೀಫ್ ಅಂತ ಅನಿಸುತ್ತೆ. ಸೊ ಆ ಥರ ಸೆಕೆಂಡ್, ಓಕೆನಾ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಏನು ಅಂದರೆ, ನಮ್ಗೆ ಎಂಥ ಸ್ಟ್ರೆಂತ್ ಇರಬೇಕು ಅಂದರೆ, ಆ ಸಿಚುವೇಶನ್ನ, ಆ ವ್ಯಕ್ತಿನ, ಆ ಫೀಲಿಂಗ್ಸ್ನ, ಅದೇನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಸ್ಟ್ರೆಂತ್ ಇರಬೇಕು. ಈಗ ನೋಡಿ, ಎಲ್ಲ ನಾವು ಅಂದ್ಕೊಂಡಂಗೆ ಆಗಬೇಕು, ಸಿಚುವೇಶನ್ ನಾವು ಏನು ಅಂದ್ಕೊಂಡಿರ್ತೀವೋ ಆ ಥರನೇ ಬರಬೇಕು, ಲೈಫ್ ತುಂಬ ಚೆನ್ನಾಗಿರಬೇಕು, ಆ ಥರ ಅಂದ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಲೈಫಲ್ಲಿ. ಸೊ ಅದಕ್ಕೆ ಏನೇ ಟಫ್ ಟೈಮ್ಸ್ ಬಂದರೂ ಕೂಡ, ಈಗ ಒಂದು ವ್ಯಕ್ತಿ ನಾವು ಈ ಥರ ಅಂದ್ಕೊಂಡಿರ್ತೀವಿ, ಅದು ಏನೋ ಇನ್ನೊಂದು ಥರ ನಡ್ಕೊತಿರ್ತಾರೆ. ಅಥವಾ ಕೆರಿಯರಲ್ಲೇ ಏನೋ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಏನೇನೋ ಟರ್ನಿಂಗ್ಸ್ ತೊಗೊಳುತ್ತೆ, ಸಿಚುವೇಶನ್ ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ. ತುಂಬ ಕ್ಲೋಸ್ ಅಂದ್ಕೊಂಡವ್ರೆ ಜಗಳ ಆಗುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ, ಏನೋ ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಮಕ್ಕಳ ವಿಷಯ ಇರುತ್ತೆ. ಈಗ ಎಕ್ಸಾಮ್ ಟೈಮ್ಸು ಸುಮಾರು ಜನ ಅದೇ ಕೇಳ್ತಾ ಇದ್ದೀರಾ, ಸ್ಟಡಿ ಟಿಪ್ಸ್ ಹಾಕಿ ಅಂತ. ಸೊ ಆ್ಯಸ್ ಎ ಪೇರೆಂಟ್ಸು ಅದೆಲ್ಲ ಟೆನ್ಷನ್ಸ್ ಇರುತ್ತೆ. ಸೊ ಅದೇನೇ ಇದ್ದರೂ ಕೂಡ ಆ ಟೆನ್ಷನ್ನ, ಆ ಪ್ರೆಷರ್ನ ಅಕ್ಸೆಪ್ಟ್ ಮಾಡಿಕೊಂಡು ವಾಟ್ ಬೆಸ್ಟ್ ವಿ ಕ್ಯಾನ್ ಡು ಅದನ್ನು ತಲೆಯಲ್ಲಿಟ್ಕೊಂಡು, ಆಕ್ಸೆಪ್ಟೆನ್ಸ್ ಅನ್ನೋದೇ ದೊಡ್ಡ ಸ್ಟ್ರೆಂತ್ ಅದು. ನೆಕ್ಸ್ಟ್ ಏನು ಮಾಡ್ಬೋದು, ತುಂಬ ಬೇಜಾರಾದಾಗ ಪ್ಲೀಸ್ ಮ್ಯೂಸಿಕ್ ಕೇಳಿ. ಮ್ಯೂಸಿಕ್ ಅಷ್ಟು ಡ್ರಮ್ಯಾಟಿಕ್, ಒಂದು ಡ್ರಾಸ್ಟಿಕ್ ಚೇಂಜ್ ನಮ್ಮದ್ರಲ್ಲಿ ತರಿಸುತ್ತೆ, ಮ್ಯಾಜಿಕಲ್ ಚೇಂಜ್ ತರಿಸುತ್ತೆ. ಒಂದೊಳ್ಳೆ ಹಾಡು, ಯಾವಾಗಲೂ ಎಲ್ಲ ಕಡೆ ಓದ್ತಾ ಇರ್ತೀನಿ ನಾನು. ಯಾವಾಗನ ಮೂಡು ಚೆನ್ನಾಗಿದೆ, ಏನು ಅಂತ ಅಷ್ಟೊಂದೇನು ಬೇಜಾರಿಲ್ಲ ಅಂದಾಗ ನಾವು ಮ್ಯೂಸಿಕ್ನ ಎಂಜಾಯ್ ಮಾಡ್ತೀವಿ. ಮೂಡ್ ಚೆನ್ನಾಗಿಲ್ಲ ಅಂದರೆ ನಾವು ಲಿರಿಕ್ಸ್ನ ಅಬ್ಸರ್ವ್ ಮಾಡಿ ಅದರ ಅರ್ಥನ ತಿಳ್ಕೊಳಕ್ಕೆ ಹೋಗ್ತೀವಿ. ಸೊ ಅದೇ ಥರ ಏನು ಅಂದರೆ, ಯಾವಾಗ್ಲೂ ಒಂದು ಒಳ್ಳೆ ಮ್ಯೂಸಿಕ್ನ ಕೇಳ್ತಾ ಇರಿ. ಲೈಟ್ ಮ್ಯೂಸಿಕ್ ಇರ್ಬೋದು, ಏನೋ ಗೋಳಿಂದ ಕೇಳಬೇಕು ಅಂತ ಏನಿಲ್ಲ, ನಿಮ್ಮ ಮೂಡನ್ನ ಡೈವರ್ಟ್ ಮಾಡ್ಕೊಳ್ಳೋಂಥ ಮ್ಯೂಸಿಕ್ನ ಕೇಳಿ. ನೆಕ್ಸ್ಟ್ ಏನು ಅಂದರೆ, ವಾಕಿಗೆ ಹೋಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಮತ್ತು ಏನು ಮಾಡ್ಬೋದು ಅಂತ ಸಿಚುವೇಶನ್ ಬಂತು, ಆಯಿತಾ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ಯಾನಿಕ್ಕಾಗಿ ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು, ಏನು ಪಾಸಿಬಲ್ ಸೊಲ್ಯೂಷನ್ಸ್ ಇದೆ, ನಾವು ಹೆಂಗಿದ್ರೂ ಕ್ಲಿಯರಾಗಿ ಬರ್ಕೊಂಡಿರ್ತೀವಿ, ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ, ಅದಕ್ಕೇನೇನು ನಾನು ಮಾಡ್ಬೋದು, ಏನಾದರೂ ಕಂಟ್ರೋಲ್ ಮಾಡ್ಬೋದಾ, ಏನೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನೇ ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಹೇಗೆ ನಾನು ಡೈವರ್ಟ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡಿಕೊಂಡು, ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಚೇಂಜಸ್ನ ನಾವು ಮಾಡ್ಕೋಬೇಕಾಗತ್ತೆ. ಯಾವಾಗ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಗ ಫೋಕಸ್ನ ಚೇಂಜ್ ಮಾಡ್ಕೋಬೇಕು. ಆ ಪ್ರಾಬ್ಲಮ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದು, ಅಥವಾ ಎಕ್ಸಸೈಸಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು, ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಆರಾಮಾಗಿ ಕೂತ್ಕೊಂಡಾಗಲೂ ಕೂಡ ತುಂಬಾ ಯೋಚನೆಗಳು ಬರ್ತಾ ಇರುತ್ತೆ. ಆ ಟೈಮಲ್ಲಿ ಎಸ್ಪೆಷಲಿ ಏನಾದರೂ ಕೆಲಸಗಳನ್ನ ಚೂಸ್ ಮಾಡಿಕೊಂಡು, ನಾನೇನು ಹೇಳೋದು ಅಂದರೆ,
ಜಸ್ಟ್ ಒಂದು ಮೆಡಿಟೇಷನ್ ಮಾಡೋದ್ರಿಂದನೂ ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಅನ್ನೋದು ಸಿಗುತ್ತೆ. ಅಂಥ ಸಿಚುವೇಶನ್ಸಲ್ಲಿ ಅಳೋದು, ತಲೆನೋವು ಬರ್ಸ್ಕೊಳ್ಳೋದು, ಹಶುಕೊಂಡಿರೋದು, ನಿದ್ದೆ ಮಾಡದೇ ಇರೋದು, ಒಂಥರ ಅನ್ಈಸಿಯಾಗಿ ಕ್ರ್ಯಾಂಕಿಯಾಗಿ ಜಗಳ ಮಾಡೋದು, ಈ ಥರದ್ದೆಲ್ಲ ಸಿಚುವೇಶನ್ಸ್ ಜಾಸ್ತಿ ಬರುತ್ತೆ. ಅಂಥದ್ದು ಮಾಡೋ ಬದಲು ಸ್ವಲ್ಪ ಕಾಮಾಗಿ ಥಿಂಕ್ ಮಾಡಿಕೊಂಡು, ನಮಗೆ ನಾವೇ ಸ್ವಲ್ಪ ಟೈಮ್ ಕೊಟ್ಕೊಂಡು, ಲೋನ್ಲಿನೆಸ್ ಆಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಅಳೋದು ಒಂದೇ ಸೊಲ್ಯೂಷನ್ ಅಲ್ಲ. ಬಟ್ ಅಳಲೇಬಾರ್ದು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರು ಮನುಷ್ಯರು ಅಂದಮೇಲೆ ಎಮೋಷನ್ಸ್ ಇದ್ದೇ ಇರುತ್ತೆ. ಬಟ್ ಆದಷ್ಟು ನಮ್ಮ ಟಿಯರ್ಸ್ನ ಕಂಟ್ರೋಲ್ ಮಾಡಿಕೊಂಡು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿಕೊಂಡು ಸಿಚುವೇಶನ್ಸ್ನ ಹ್ಯಾಂಡ್ಲ್ ಮಾಡ್ಕೋಬೇಕು. ಏನೇ ಇದ್ದರೂ ಕೂಡ ಒಂದು ತಲೆ ಬ್ಯುಸಿಯಾಗಿದ್ದಾಗ ಅದು ಇದು ಯೋಚನೆಗಳು ಬರಲ್ಲ. ನಾವು ಆದಷ್ಟು ಏನು ನಮಗೆ ಖುಷಿ ಕೊಡುತ್ತೆ ಅಂಥ ಕೆಲಸಗಳನ್ನ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಇಷ್ಟು ಟೈಮಲ್ಲಿ ನಾನು ಇಷ್ಟು ಮುಗಿಸ್ತೀನಿ, ಆಗ ಒಂಥರ ಬೇರೆ ಕಡೆ ನಾವು ಡೈವರ್ಟ್ ಆದಾಗ ನಮಗೆ ಅಷ್ಟು ಇಂಥ ಪ್ರಾಬ್ಲಮ್ಸಲ್ಲಿ ಫೋಕಸ್ ಆಗಲ್ಲ. ನಾನೊಂದು ಫಿಲಮಲ್ಲಿ ಒಂದು ಸೀನ್ ನೋಡ್ತಾ ಇದ್ದೆ. ಒಂದು ಹುಡುಗಿ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ತಾಳೆ. ಆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಆ ಹುಡುಗಿಗೆ ತುಂಬಾ ಟೆನ್ಷನು, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ, ಆಯಿತಾ. ಅವಳಿಗೆ ಪ್ರಪಂಚದಲ್ಲಿ ತುಂಬ ಕಷ್ಟ ಅಂದರೆ ಇಂಟರ್ವ್ಯೂನ ಫೇಸ್ ಮಾಡೋದು ಅಂತ. ಒಂದು ಸತಿ ಏನು ಅಂದರೆ, ಪ್ರತಿ ಸರಿ ಒಂದು 5 ಇಂಟರ್ವ್ಯೂನೂ ಅದೇ ಥರ ಫೇಲ್ ಆಗ್ತಿರ್ತಾಳೆ. ಏನಕ್ಕೆ ಅಂದರೆ ಇಂಟರ್ವ್ಯೂ ಅಂದರೆ ಅವಳಿಗೆ ದೊಡ್ಡ ಪ್ರಾಬ್ಲಮ್ ಥರ ಕಾಣ್ತಾ ಇರುತ್ತೆ. ಒಂದು ಸತಿ ಏನಾಗುತ್ತೆ ಅಂದರೆ, ಹೀರೋ ಎಂಟ್ರಿ ಆದಾಗ ಹೀರೋ ಹೀರೋಯಿನ್ನ ಇಂಟರ್ವ್ಯೂಗೆ ಕರ್ಕೊಂಡು ಹೋಗೋ ಸೀನೇ ಇರುತ್ತೆ. ಆ ಹೀರೋ ಅಬ್ಸರ್ವ್ ಮಾಡ್ತಾನೆ ಹೀರೋಯಿನ್ ಎಷ್ಟು ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾಳೆ ಅಂತ. ಆಗ ಏನು ಮಾಡ್ತಾನೆ ಹೀರೋ ಅಂತ, ಬೇಕು ಅಂತಲೇ ತಪ್ಪು ದಾರಿಯಲ್ಲಿ ಹೋಗಿ ಸ್ವಲ್ಪ ಲೇಟಾಗಿ ಕರ್ಕೊಂಡೋಗ್ತಾನೆ. ಆಗ ಏನಾಗುತ್ತೆ ಆ ಹೀರೋಯಿನ್ಗೆ ಅಂದರೆ, ಆ ಇಂಟರ್ವ್ಯೂ ಭಯಕ್ಕಿಂತ ನಾನು ಎಲ್ಲಿ ಲೇಟಾಗಿ ಹೋಗ್ತೀನೋ ಅನ್ನೋ ಭಯನೇ ಜಾಸ್ತಿ ಆಗೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆ ಇಂಟರ್ವ್ಯೂ ಭಯ ಕಡಿಮೆ ಆಗೋಗುತ್ತೆ. ಸೊ ನಾವು ಯಾವಾಗ ಫೋಕಸ್ಸು ಒಂದೇ ಪ್ರಾಬ್ಲಮ್ ಮೇಲೆ ಮಾಡ್ತಾ ಇರ್ತೀವಿ, ಆ ಪ್ರಾಬ್ಲಮ್ ನಮಗೆ ದೊಡ್ಡದು ಅಂತ ಅನಿಸ್ತಾ ಇರುತ್ತೆ. ನೀವು ಕನ್ನಡದಲ್ಲಿ 2 ರೇಖೆಗಳು ಫಿಲಮ್ ನೋಡಿದ್ದೀರಾ? ಅದರಲ್ಲಿ ಹಾಗೇ ಯಾವಾಗ ಒಂದು ಪ್ರಾಬ್ಲಮ್ಮು ದೊಡ್ಡದಾಗಿ ಕಾಣ್ತಿರುತ್ತೋ, ಯಾವಾಗವರೆಗೂ ಕಾಣುತ್ತೆ ಅದು, ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇನ್ನೂ ದೊಡ್ಡದಾಗಿ ಕಾಣ್ತಾ ಇದ್ದಾಗ. ಸೊ ಯಾವಾಗಲೂ ಅಷ್ಟೇ, ನಮಗೆ ಈಗ ಈ ಪ್ರಾಬ್ಲಮ್ ತುಂಬ ದೊಡ್ಡದಾಗಿ ಅನಿಸ್ತಾ ಇರುತ್ತೆ. ಅದು ಹೋಗ್ತಾ 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 ಒಂದು ವಾರ, 10 ದಿನ, 1 ತಿಂಗಳು ಹೋಗ್ತಾ ಅಯ್ಯೋ ಇಷ್ಟೇನಾ ಪ್ರಾಬ್ಲಮ್ಮು, ಇಷ್ಟು ಪ್ರಾಬ್ಲಮ್ಗೆ ಹೀಗೆ ರಿಯಾಕ್ಟ್ ಮಾಡಿದ್ವಾ, ಅಷ್ಟೊಂದು ಯೋಚನೆ ಮಾಡಿದ್ವಾ, ಅಷ್ಟೊಂದು ಅಥವಾ ಇಷ್ಟು ದಿನ ನಾವು ವೇಸ್ಟ್ ಮಾಡಿದ್ವಾ ಅಂತ ಅನಿಸ್ತಾ ಇರುತ್ತೆ. ಸೊ ಆ ರೀತಿನೇ ಅಷ್ಟೇ. ನನಗೆ ಆ 2 ರೇಖೆಗಳು ಫಿಲಮ್ ತುಂಬಾ ಇಷ್ಟ. ಅದರಲ್ಲಿ ಗೀತಾ ಒಂದು ಡೈಲಾಗ್ ಇರುತ್ತೆ. ಅವರು ಹೇಳ್ತಾರೆ, ನಾನು ನಮ್ಮ ಅಪ್ಪಂಗೆ ಕಳ್ಕೊಂಡೆ, ಆಗ ಎಷ್ಟು ಕಷ್ಟ ಅಂತ ಅನಿಸ್ತಾ ಇತ್ತು. ಸೊ ಮದುವೆ ಆದಮೇಲೆ ಇನ್ನೂ ಕಷ್ಟಗಳಿಗೆ ಬರ್ತಾಯಿತ್ತು, ಆಗ ಆ ಪ್ರಾಬ್ಲಮ್ ಚಿಕ್ಕದಂತ ಅನಿಸ್ತಾ ಹೋಯಿತು ಅಂತ. ಸೊ ಯಾವಾಗಲೂ ಅಷ್ಟೇ, ನಾವು ಹೆಂಗೆ ನಾವು ನೋಡ್ತೀವಿ, ನಮ್ಮ ಪ್ರಾಬ್ಲಮ್ಸ್ನ ಯಾವ ರೀತಿ ನೋಡ್ತೀವಿ, ಯಾವ ಮೈಂಡ್ಸೆಟ್ಟಲ್ಲಿ ನೋಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಆ ಫಿಲಮ್ ನೋಡಿಲ್ಲ ಅಂತ ನೋಡಿ, ನನಗೆ ಆ ಸರಿತಾ ಆ್ಯಕ್ಟಿಂಗ್ ಇರ್ಬೋದು, ಗೀತಾ ಆ್ಯಕ್ಟಿಂಗ್ ಇರ್ಬೋದು, ಶ್ರೀನಾಥ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಆ ರೀತಿ. ಆಮೇಲೆ ನಮಗೆ ಆ ಟೈಮಲ್ಲಿ ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಚೆನ್ನಾಗಿ ನಿದ್ದೆ ಮಾಡೋದು, ಹೆಲ್ದಿಯಾಗಿ ತಿನ್ನೋದು. ನಾವೇನು ಮಾಡ್ತೀವಿ ಅಂದರೆ ಹಶುಕೊಂಡಿದ್ಬಿಡ್ತೀವಿ ತುಂಬ ಮೂಡ್ ಅಪ್ಸೆಟ್ ಆದಾಗ. ಅದರಿಂದ ಫಿಸಿಕಲಿನೂ ಅಪ್ಸೆಟ್ ಆಗ್ತೀವಿ, ಹಶುಗೆ ಇನ್ನೂ ಕೋಪ ಬರುತ್ತೆ, ಇನ್ನೂ ಫ್ರಸ್ಟ್ರೇಷನ್ ಆಗುತ್ತೆ. ನನ್ನ ಸಜೆಷನ್ ಏನು ಅಂದರೆ, ಆ ಟೈಮಲ್ಲೇ ನೀವು ಬೇರೆ ಟೈಮಲ್ಲಿ ಎಲ್ಲ ಚೆನ್ನಾಗಿದ್ದು ನಾವು ಪರ್ಫೆಕ್ಟಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ ಅನ್ನೋದು ಗ್ರೇಟ್ ವಿಷಯ ಅಲ್ಲ. ಸಿಚುವೇಶನ್ ಟಫ್ ಬಂದಾಗ ನಾವು ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡ್ತೀವಿ. ಕಲ್ಲಾಗಿ ಹೋಗ್ಬಿಡಿ, ಆಯಿತಾ, ನಿಜ ಸ್ಟೋನ್ ಹಾರ್ಟೆಡ್ ಆಗಿಬಿಡಿ. ನನಗೂ ಗೊತ್ತು ಅಂಥ ಸಿಚುವೇಶನ್ಸ್ ಬಂದಾಗ ಎಷ್ಟು ಟಫ್ ಅದನ್ನು ಫೇಸ್ ಮಾಡೋದು ಅಂತ. ನ್ಯೂಟ್ರಲ್ ಆಗಿಬಿಡಿ, ಆಯಿತಾ, ಕೋಲ್ಡ್ ಹಾರ್ಟೆಡ್, ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ತಾರಲ್ಲ, ನಮಗೆ ಫೀಲಿಂಗ್ಸೇ ಇಲ್ವೇನೋ, ನಾವು ಒಂದು ರೋಬೋ ಥರ. ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ ಗೊತ್ತಾ. ನಾವು ಯಾವಾಗ ಒಂದು ಫೀಲಿಂಗ್ಸ್ ಇಟ್ಕೋತೀವಿ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ, ತುಂಬಾ ನೋವಾಗೋದು ಜಾಸ್ತಿ. ನನಗೆ ಆ ಎಕ್ಸ್ಪೆಕ್ಟೇಷನ್ ಇಲ್ಲ, ನನಗೆ ಆ ಫೀಲಿಂಗ್ಸೇ ಇಲ್ಲ, ನಾನು ಸುಮ್ಮನೆ ಮೆಕ್ಯಾನಿಕಲಾಗಿ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮೆಕ್ಯಾನಿಕ್ ಕೆಲವು ದಿನಗಳು ಏನಾದ್ರು ತುಂಬ ನೋವಾದಾಗ ಆ ಥರ ಮಾಡ್ಕೊಂಡೋಗಿ ಸುಮ್ಮನೆ ಎದ್ದೇಳಿ. ನಿಮ್ಮ ಜವಾಬ್ದಾರಿ ಅದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಅಂತ ಎದ್ದೇಳಿ ಕೆಲಸ ಮಾಡಿ ಆರಾಮಾಗಿ ಬೇರೆದೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ತಾಯಿರಿ. ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾವ ಫೀಲಿಂಗ್ಸ್ನೂ ಇಟ್ಕೊಬಿಡಿ ಆ ಟೈಮಲ್ಲಿ. ಎಸ್ಪೆಷಲಿ ಯಾವಾಗವರೆಗೂ ಅಂದರೆ ಯಾವಾಗವರೆಗೂ ಆ ಸಿಚುವೇಶನ್ಸ್ ತಿಳಿಯಾಗುತ್ತೋ ಅಲ್ಲಿವರೆಗೂ. ಆಮೇಲೆ ಎಲ್ಲ ನಿಧಾನಕ್ಕೆ, ಟ್ರಸ್ಟ್ ಮೀ, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ತಲೆಯಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಈ ಮೂಮೆಂಟು ಟೆಂಪ್ರವರಿ. ಅಲ್ಲಿ ಬುದ್ಧಂದು ಒಂದು ಮಾತಿದೆ ಅಲ್ವಾ,
ಬುದ್ಧ ಅಲ್ಲ, ಯಾವುದೋ ಕಿಂಗ್ ಅನಿಸುತ್ತೆ, ಅಶೋಕನ ಕಳಿಂಗ ಯುದ್ಧದ್ದು ಯಾವುದೋ ಅನಿಸುತ್ತೆ. ಆ ರಾಜ ಎಲ್ಲ ಯುದ್ಧದಲ್ಲೂ ಗೆಲ್ತಾ ಇದ್ನಂತೆ. ಸೊ ಯಾರೋ ಹೇಳಿದ್ರಂತೆ, ನನಗೆ ಒಂದು ಸೆಂಟೆನ್ಸ್ ಹೇಳು, ಅದರಿಂದ ನಾನು ಹಿಗ್ಗಬಾರ್ದು ಕುಗ್ಗಬಾರ್ದು ಅಂಥ ಸಿಚುವೇಶನ್ಸ್ ಹೇಳು ಅಂತ. ಎಲ್ಲೋ ಓದಿದ್ದೆ, ಅದು ಸರಿಗೆ ನೆನಪಾಗ್ತಿಲ್ಲ. ಕಳಿಂಗ ಅಶೋಕಂದ ಯಾವುದೋ ಅದು. ಅದೇನು ಸೆಂಟೆನ್ಸು ಅಂದರೆ, ಈ ಮೂಮೆಂಟು ಟೆಂಪ್ರವರಿ. ನಾವು ಖುಷಿಯಾಗಿದ್ದಾಗಲೂ ಅದನ್ನು ನೆನೆಸ್ಕೋಬೇಕು, ನಾವು ದುಃಖದಲ್ಲಿದ್ದಾಗಲೂ ಅದು ನೆನೆಸ್ಕೋಬೇಕು. ಈ ಮೂಮೆಂಟ್ ಹೀಗೆ ಇರಲ್ಲ, ಚೇಂಜ್ ಆಗುತ್ತೆ, ಒಳ್ಳೆ ಮೂಮೆಂಟ್ಸು ಬಂದೇ ಬರುತ್ತೆ, ನಾವು ಸ್ಟ್ರಾಂಗ್ ಆಗ್ತೀವಿ. ನಾನು ಹೇಳೋದನ್ನು ಟ್ರಸ್ಟ್ ಮಾಡಿ. ನಿಮಗೆ ಒಳ್ಳೆ ಸಿಚುವೇಶನ್ಸು ಲೆಸನ್ ಕಲಿಸೋಷ್ಟು ಕೆಟ್ಟದ್ದೇ ತುಂಬ ಜಾಸ್ತಿ ಕಲಿಸೋದು, ಆಯಿತಾ. ನಮ್ಗೆ ಯಾವಾಗ ಟಫ್ ಸಿಚುವೇಶನ್ಸ್ ಬರುತ್ತಲ್ಲ, ನಮ್ಮಲ್ಲಿ ಗೊತ್ತಿಲ್ಲದೆ ಇರೋಂಥ ಸ್ಟ್ರೆಂತ್ ಹೊರಗಡೆ ಬರುತ್ತೆ. ಸೊ ಆ ರೀತಿ ಟಫ್ ಸಿಚುವೇಶನ್ಸ್ ಬರುತ್ತೆ ಅಂದರೆ, ನೀವೇನು ಅಂದ್ಕೊಳ್ಳಿ ದೇವರು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಿದ್ದಾರೆ, ನಮ್ಮಲ್ಲೇನೋ ಒಂದು ಪಾಸಿಟಿವ್ ಕ್ಯಾಲಿಬರ್ ಇದೆ, ಅದನ್ನು ಹೊರಗಡೆ ತರ್ಸೋಕ್ಕೆ ಹಿಂಗೆಲ್ಲ ಸಿಚುವೇಶನ್ ಆಗ್ತಾಯಿದೆ ಅಂತ ಆ ರೀತಿ ಅಂತ ಅಂದ್ಕೊಳ್ಳಿ, ಆಯಿತಾ. ನಿಮ್ಗೆ ಇಷ್ಟ ಆಗಿದ್ದು ಮಾಡ್ಕೊಂಡು ತಿನ್ನಿ, ಒಬ್ಬರೇ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿ, ಖುಷಿಯಾಗಿರಿ. ಆ ಟೈಮಲ್ಲಿ ಖುಷಿಯಾಗಿಲ್ಲದೆ ಇದ್ದರೂ ಅಳಕ್ಕೆ ಹೋಗಬೇಡಿ. ಇನ್ನು ನೀವು ನಂಬಲ್ಲ, ನನಗೆ ತುಂಬ ಬೇಜಾರಾದಾಗ ನಾನು ಎಸ್ಪೆಷಲಿ ನಾವು ವರ್ಕಿಂಗು ಅದನ್ನೆಲ್ಲ ವರ್ಕ್ ಪ್ಲೇಸಲ್ಲಿ ತೋರಿಸ್ಕೊಳ್ಳೋದು, ಅದೆಲ್ಲ ಹುಷಾರಿಲ್ಲದೆ ಇದ್ದರೂ ಅಷ್ಟೇ. ಇನ್ನು ತೀರಾ ಜ್ವರ ಗಿರ ಬಂತು ಅಂದರೆ ನಾನೇನು ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ. ಬಟ್ ನಾರ್ಮಲ್ ಏನೋ ನಿಜ ತುಂಬ ಬೆನ್ನೋವು ಬರ್ತಿದ್ರು, ಹೊಟ್ಟೆ ನೋವು ಬರ್ತಿದ್ರು ಪೀರಿಯಡ್ಸ್ ಟೈಮಲ್ಲೂ, ನನಗೆ ತೋರಿಸ್ಕೊಳಕ್ಕೆ ಇಷ್ಟನೇ ಆಗಲ್ಲ. ಒಬ್ಬರು ಸಿಂಪತಿಯಲ್ಲಿ ಲೈಫ್ನ ಲೀಡ್ ಮಾಡೋದು ಇಷ್ಟ ಆಗಲ್ಲ. ನಾನು ಏನೇ ಇನ್ಫ್ಯಾಕ್ಟ್ ನನಗೆ ಬೇಜಾರಾಗಿದ್ರು ಕೂಡ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ. ನೀವು ನಂಬಲ್ಲ, ಆಯಿತಾ. ಏನಕ್ಕೆ ಅಂದರೆ, ನಮ್ಮ ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಅವರ್ ಮೈಂಡ್ ಸೆಟ್. ನಮ್ಮ ಫೇಸ್ ನೋಡಿದ ತಕ್ಷಣ ಇವರೇನೋ ಬೇಜಾರಲ್ಲಿದ್ದಾರೆ, ಇವರಿಗೇನೋ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಯಾರ್ದು ಏನಕ್ಕೆ ಸಿಂಪತಿ ಬೇಕು. ಆಮೇಲೆ ನಮ್ಮ ಪರ್ಸ್ನಲ್ ಇಶ್ಯೂಸ್ ಯಾರಿಗೆ ಬೇರೆ ಗೊತ್ತಾಗಬೇಕು. ಏನೇ ಇದ್ದರೂ ಕೂಡ ನಾರ್ಮಲ್ ಆಗಿರಬೇಕು. ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ. ಇನ್ಫ್ಯಾಕ್ಟ್ ಆ ಟೈಮಲ್ಲೇ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಹೋಗ್ತೀನಿ. ನನ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನಾನು ಖುಷಿಯಾಗಿರ್ತೀನಿ, ಆಯಿತಾ. ಯಾರೂ ಏನು ಬಂದು ನಮ್ಮನ್ನು ಕನ್ಸೋಲ್ ಮಾಡಲ್ಲ. ನಮ್ಮ ಲೈಫು ನಮ್ಮ ರೆಸ್ಪಾನ್ಸಿಬಿಲಿಟಿ. ಈಗ ರೀಸೆಂಟಾಗಿಯೇ ಇವತ್ತೊಂದು ಸಂಜೆ 5 ಗಂಟೆಗೆ ಸುಧಾಮೂರ್ತಿ ಅವ್ರದ್ದು ಒಂದು ಶಾರ್ಟ್ಸ್ ನೋಡ್ತಾ ಇದ್ದೆ. ಅಂದರೆ ಒಂದು ಸ್ಟೇಟಸ್ ಎಲ್ಲೋ ನೋಡ್ತಾ ಇದ್ದೆ. ಅದರಲ್ಲಿತ್ತು, ನಮ್ಮ ಲೈಫ್ ಹೇಗೆ ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ಯಾರೋ ಏನೋ ನಮ್ಮ ಲೈಫ್ನ ಬಂದು ಉದ್ಧಾರ ಮಾಡ್ತಾರೆ ಅಂತಲ್ಲ, ನಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿ ನಾವು ತಗೋಬೇಕು. ಅವ್ರು ನನ್ನ ಲೈಫ್ನ ಹಿಂಗೆ ಮಾಡಿದ್ರು, ಇವ್ರು ನನ್ನ ಲೈಫ್ನ ಹಾಳು ಮಾಡಿದ್ರು ಅನ್ನೋ ಬದಲು, ಈ ಥರ ಒಬ್ಬರ ಮೇಲೆ ಬ್ಲೇಮ್ ಹಾಕೋ ಬದಲು, ಒಬ್ಬರನ್ನ ದೂಷಿಸೋ ಬದಲು, ನಿಂದನೆ ಮಾಡೋ ಬದಲು, ನನ್ನ ಲೈಫು ನನ್ನ ಇಷ್ಟ, ನಾನು ಹಿಂಗೆ ರೂಪಿಸ್ಕೋಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ಕೋಬೇಕು ಅಂತ ನಾನು ಸ್ಟ್ರಾಂಗಾಗಿ ಅಂದ್ಕೋಬೇಕು. ಸೊ ಆ ರೀತಿ. ಆಮೇಲೆ ನಾನೇನು ಮಾಡ್ತೀನಿ ಅಂದರೆ, ಫನ್ನಿ ವೀಡಿಯೋಸ್ ನೋಡೋದು ಜಾಸ್ತಿ. ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿದೇ ಇರ್ಬೋದು, ಏನಾದರೂ ಆ ಥರ ಶಾರ್ಟ್ಸ್ ನೋಡ್ತಾ ಇರ್ತೀನಿ. ಬೇರೆ ಟೈಮಲ್ಲಿ ನೋಡ್ತೀನೋ ಇಲ್ವೋ, ನಾನು ತುಂಬ ಬೇಜಾರಾದಾಗ ಫನ್ನಿ ವೀಡಿಯೋಸ್ ನೋಡ್ತೀನಿ. ನನ್ನ ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ. ಯಾರಾದರೂ ಕಾಮಿಡಿ ಕಿಲಾಡಿಗಳೇನೋ, ಗಿಚ್ಚಿ ಗಿಲಿ ಯಾವುದೋ ಒಂದು ಕಾಮಿಡಿ ಸೀನ್ಸು, ಈ ಥರದ್ದೆಲ್ಲ ನೋಡ್ತಾ ಇರ್ತೀನಿ. ನಿಜವಾಗ್ಲೂ ಮೈಂಡ್ ಡೈವರ್ಟ್ ಆಗುತ್ತೆ, ಆಯಿತಾ. ಏನೋ ಒಂದು ಲೆವೆಲ್ಗೆ ನೀವು ಯಾವಾಗಲೇ ಆ ಟೈಮಲ್ಲೇ ಸ್ಯಾಡ್ ಸಾಂಗ್ಸ್ ಕೇಳೋದು, ಸ್ಯಾಡ್ ಫಿಲಮ್ಸ್ ನೋಡೋದು, ಒಂದು 4 ಜನಕ್ಕೆ ಫೋನ್ ಮಾಡಿ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರೆ ಅದು ಹೆಂಗೆ ಅಂದರೆ, ಬೆಂಕಿಗೆ ತುಪ್ಪ ಸುರಿದಂಗೆ. ಮೊದಲೇ ನೀವು ಫೀಲಿಂಗ್ಸಲ್ಲಿರ್ತೀರ, ಇನ್ನು ಅದೆಲ್ಲ ಜಾಸ್ತಿ ಮಾಡಿ ಫೋನಲ್ಲಿ ಮಾತಾಡಿ ಎಲ್ಲರ ಹತ್ರನೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ನಿಮ್ಮ ಮೈಂಡನ್ನ ಇನ್ನೂ ಕಿಚಡಿ ಮಾಡಿ ಇಟ್ಕೊತೀವಿ. ನಿಮಗೆ ಅದನ್ನು ಬುಕ್ಸ್ ಓದೋದು ಇಷ್ಟ ಅಂದರೆ ಬುಕ್ಕನ್ನು ಓದಿ ಡೈವರ್ಟ್ ಮಾಡ್ಕೊಳ್ಳಿ. ನಿಜ ಹೇಳ್ತೀನಿ, ಫನ್ನಿ ವೀಡಿಯೋಸ್ ನೋಡಿ. ನಿಮ್ಗೇನು ಗೊತ್ತಾ, ನಿಮ್ಗೇನು ಖುಷಿನೋ ಅದನ್ನು ಮಾಡ್ತಾ ಹೋಗಿ. ಆ ಓವರ್ ಥಿಂಕಿಂಗ್ ಅನ್ನೋದು, ಆ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಏನೇನೋ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆ ಟೈಮಲ್ಲಿ ಆ ಥಾಟ್ಸ್ಗೆ ಸ್ವಲ್ಪ ಬ್ರೇಕ್ ಕೊಡಿ. ನಾನು ಹೇಳಿದ್ನಲ್ಲ, ಸಿಚುವೇಶನ್ನ ಚೇಂಜ್ ಮಾಡ್ಬೋದಾ, ಚೇಂಜ್ ಮಾಡಿ. ಚೇಂಜ್ ಮಾಡೋಕ್ಕಾಗಲ್ವಾ, ಪಾಸ್ ತೊಗೊಳ್ಳಿ. ಮಾಡೋಕ್ಕೆ ಆಗಲ್ವಾ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ವಾ, ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಹೆಂಗೆ ಚೇಂಜ್ ಆಗಬೇಕು ಅದ್ರ ಬಗ್ಗೆ ವರ್ಕ್ ಮಾಡಿ, ಆಯಿತಾ. ನೆಕ್ಸ್ಟ್ ಬಂದು ತುಂಬಾ ಫ್ರೀ ಟೈಮ್ ಅಂತ ಇಟ್ಕೋಬೇಡಿ. ಒಂದು 10 ದಿನ ನಿಮಗೆ ಟಫ್ ಟೈಮ್ ಅಂತ ಅಂದ್ಕೊಂಡ್ರೆ, ಆ 10 ದಿನ ತುಂಬ ಬ್ಯುಸಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿ. ಪ್ರತಿಯೊಂದು ಹೇಳಿದ್ನಲ್ಲ, ನಮಗೇ ಕಷ್ಟ ಅಂತ ಅಂದ್ಕೊಳ್ಬೇಡಿ. ನಮಗಿಂತ ತುಂಬ ಜನ 10ರಷ್ಟು 20ರಷ್ಟು 100ರಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಅಟ್ಲೀಸ್ಟ್ ನಮಗೆ ಬಟ್ಟೆ ಇದೆ, ಊಟ ಇದೆ, ಒಂದು ನೆಲೆ ಇದೆ, ಇರೋಕ್ಕೆ ಮನೆ ಇದೆ ಅಂದ್ಕೊಂಡು ನೆಮ್ಮದಿ ಅಂದ್ಕೊಳ್ಳಿ. ಕೆಲವ್ರಿಗೆ ನಮಗೇನಿದೆ ಅಲ್ಲ ಲೈಫು, ಆ ಲೈಫು ಒಂದು ಕನಸಾಗಿರುತ್ತೆ ಅವ್ರಿಗೆ.
ಎಷ್ಟೊಂದು ಜನ ಅನ್ಕೋತಾ ಇರ್ತಾರೆ, ಒಂದೊಳ್ಳೆ ಜಾಬ್ ನನಗೂ ಬೇಕು, ಒಂದೊಳ್ಳೆ ಹಸ್ಬೆಂಡು, ಅತ್ತೆ ಮನೆ, ಒಂದು ಮನೆ, ತಿನ್ನೋಕ್ಕೆ ನೆಮ್ಮದಿಯಾಗಿ ಊಟ, ಖುಷಿಯಾಗಿ ಇರಬೇಕು, ನೆಮ್ಮದಿಯಾಗಿ ಮಲ್ಕೋಬೇಕು, ಈ ಥರ ಎಲ್ಲ ಎಷ್ಟೋ ಜನದ ಕನಸು. ಅದಿಷ್ಟು ಏನೋ ಒಂದು ನಮಗಿದೆಯಲ್ಲ, ಆ ಗ್ರ್ಯಾಟಿಟ್ಯೂಡಿಂದ ಲೈಫಲ್ಲಿ ಖುಷಿಯಾಗಿರಬೇಕು. ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡ್ಕೊಬಾರ್ದು. ಇಷ್ಟನ್ನು ದೇವ್ರು ಕೊಟ್ಟಿದ್ದಾನಲ್ಲ, ನಾನು ಹೇಗೆ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ವರ್ಕ್ ಮಾಡಬೇಕು ಬಿಟ್ಟರೆ, ಅಯ್ಯೋ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಈ ವಿಡಿಯೋದಂತೂ ಕಂಟಿನ್ಯೂಷನ್ ವ್ಲಾಗ್ನ ಹಾಕಿರ್ತೀನಿ. ಇದೆಲ್ಲ ಕೆಲಸಗಳು ಬಂದು ನಾನು ಕೆಲಸ ಮುಗಿಸ್ಕೊಂಡ್ಬಂದು ಸಂಜೆ ಇಷ್ಟೆಲ್ಲ ಮಾಡೋದು, ಅದು ಡಿಸ್ಟೆನ್ಸ್ ಬೇರೆ ಜಾಸ್ತಿನ, ತುಂಬ ಸುಸ್ತಾಗಿರುತ್ತೆ. ಈ ನಡುವೆ ಬಂದು ಅರ್ಧ ಗಂಟೆ ಮಲಗ್ತಾ ಇದ್ದೀನಿ. ಏನೇ ಆಗಲಿ ಬಂದಿದ್ದ ತಕ್ಷಣವೇ ಟೈಮ್ ವೇಸ್ಟ್ ಮಾಡಲ್ಲ, ಮೊಬೈಲ್ ಇಟ್ಕೊಳ್ಳಲ್ಲ. ನನ್ನ ನಿದ್ದೆ ಆಗಬೇಕು ಅಂತ ಒಂದು ಅರ್ಧ ಗಂಟೆ ಮಲಗ್ಬಿಟ್ಟು ಎದ್ದು ಸ್ನಾನ ಮಾಡಿ ಕಾಫಿ ಕುಡಿದು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಆಮೇಲೆ ರೊಟೀನ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ಸೊ ಇದರದ್ದು ಕಂಟಿನ್ಯೂಷನ್ ವೀಡಿಯೋ ಹೆಂಗಿರುತ್ತೆ, ನಾನು ಯಾವಾಗಲೂ ಅಷ್ಟೇ ನನಗೆ ಬರೆಯೋದ್ರಲ್ಲಿ ತುಂಬ ನಂಬ್ತೀನಿ. ನಾನು ಓದೋಬೇಕಾದ್ರೂ ಅಷ್ಟೇ ಬರೆದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈಗಲೂ ಅಷ್ಟೇ ಏನಾದ್ರು ಕೆಲಸ ಮಾಡ್ಕೋಬೇಕು ಅಂದರೆ ಬರ್ಕೋತೀನಿ ನಾನು. ಏಕೆಂದರೆ ತಲೆ ಎಷ್ಟು ಫಿಲ್ ಆಗುತ್ತೆ ಗೊತ್ತಾ, ಓದಿರೋದು ನೆನ್ಪಿಟ್ಕೋಬೇಕು, ಮಕ್ಕಳ ಬಗ್ಗೆ ನೆನ್ಪಿಟ್ಕೋಬೇಕು, ಏನೋ ಒಂದು ಓಡ್ತಾನೆ ಇರುತ್ತೆ. ಎಕ್ಸಾಮ್ಸ್ದಲ್ಲಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಿತ್ತು, ಮಕ್ಕಳದ್ದೇನೋ ನಡೀತಾ ಇರುತ್ತೆ. ಸೊ ಎಷ್ಟು ಅಂತ ತಲೆ ಒಳ್ಳೆ ಸ್ಟ್ರಿಕ್ಟ್ ಹಿಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಪ್ರತಿಯೊಂದು ಬರ್ಕೋತೀನಿ ನಾನು. ಈಗ ನೋಡಿ, ನಾನು ಕ್ಯಾರೆಟ್ ಕಟ್ ಮಾಡ್ಕೋಬೇಕು, ಫಸ್ಟು ಶಾರ್ಟ್ ಬ್ರೇಕಿಗೆ ಪಲಾವ್ ಮಾಡಬೇಕು, ಮುದ್ದೆ ಮಾಡಬೇಕು, ಮತ್ತು ಬದನೇಕಾಯಿ ಗೊಜ್ಜು ಮಾಡಬೇಕು. ನನಗೇನು ಅಂದರೆ ಇಂಗ್ಲೀಷಲ್ಲಿ ಬರೆಯೋದು ಈಸಿ ಅಂತ ಬರ್ಕೋತೀನಿ ಅಷ್ಟೇ. ನನಗೇನು ಇಂಗ್ಲೀಷ್ ಇಷ್ಟ, ಕನ್ನಡ ಆ ಥರ ಎಲ್ಲ ಏನೂ ಇಲ್ಲ, ಈಸಿ ಅಂತ ಅಷ್ಟೇ. ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಥರ ಕಂಫರ್ಟಬಲ್ಲಾಗಿ, ಯಾರ್ದೋಗೋಸ್ಕರ ಯಾರೋ ಏನೋ ಕಮೆಂಟ್ ಮಾಡ್ತಾರೆ ಅಂತ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾರೂ ನಮ್ಮ ಕಷ್ಟಕ್ಕೂ ಆಗಲ್ಲ, ಸುಖಕ್ಕೂ ಆಗಲ್ಲ. ನಿಮ್ಮ ಲೈಫ್ ನೀವು ನೆಮ್ಮದಿಯಾಗಿ ಹೆಂಗೆ ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು ನೀವು ಡಿಸೈಡ್ ಮಾಡಿ. ದಿನದಿಂದ ದಿನಕ್ಕೆ ನಮ್ಮದ್ರಲ್ಲಿ ಏನಾದ್ರು ವೀಕ್ನೆಸ್ ಇದ್ದರೆ, ಡ್ರಾಬ್ಯಾಕ್ಸ್ ಇದ್ದರೆ ಅದನ್ನೆಲ್ಲ ತಿದ್ಕೊಂಡು ಹೋಗಬೇಕು. ಹೆಂಗೋ ಒಂದು ಒಳ್ಳೆ ರೀತಿಯಲ್ಲಿ ಡಿಗ್ನಿಫೈಡಾಗಿ ಕೈಲಾದಷ್ಟು ಸಂಪಾದನೆ ಮಾಡಿಕೊಂಡು ಆರೋಗ್ಯನ ಚೆನ್ನಾಗಿ ನೋಡಿಕೊಂಡು ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡೋದು ಇಂಪಾರ್ಟೆಂಟು. ಇದರದ್ದು ಕಂಟಿನ್ಯೂಷನ್ ವ್ಲಾಗ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಹಾಕ್ತೀನಿ ಆಯಿತಾ. ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಹೆಂಗೆ ಮಾಡ್ತೀನಿ ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್